ಸ್ನೇಹಿತರೆ, ಅಂಗನವಾಡಿಯಿಂದ ಮತ್ತೊಂದು ಹೊಸದಾಗಿ ಒಂದು ನೋಟಿಫಿಕೇಶನ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಯಾವಾಗಂದ್ರೆ 10ನೇ ತಾರೀಕು ನೋಡಿರಿ, 10/12/2025 ಇದು ನೋಟಿಫಿಕೇಶನ್ ಅನೌನ್ಸ್ಮೆಂಟ್ ಮಾಡಿರ್ತಾರೆ. ಮತ್ತು ಇದರೊಳಗೆ ಅದಕ್ಕಿಂತ ಮೊದಲು ಇವು ತುಮಕೂರು ಜಿಲ್ಲೆಯಲ್ಲಿ ಖಾಲಿ ಇದ್ದಿರ್ತಾವೆ ಹುದ್ದೆಗಳು. ತುಮಕೂರು ಜಿಲ್ಲೆಯಲ್ಲಿ ಖಾಲಿ ಇರ್ತಕ್ಕಂಥ ಅಂಗನವಾಡಿ ಸಹಾಯಕಿ ಮತ್ತು ಕಾರ್ಯಕರ್ತರ ಹುದ್ದೆಗಳಿಗೆ ಅಧಿಸೂಚನೆ ಮಾಡಿರ್ತಾರೆ. ಅಪ್ಲಿಕೇಶನ್ ಡೇಟ್, ಸ್ಟಾರ್ಟಿಂಗ್ ಡೇಟಾ 11/12/2025 ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗೈತಿ. ಮತ್ತು ಇದು ಅಪ್ಲಿಕೇಶನ್ ಡೇಟ್ ಈಗಾಗಲೇ ಸ್ಟಾರ್ಟ್ ಆಗಿರ್ತೈತಿ. ಮತ್ತು ಕೊನೆಯ ದಿನಾಂಕ 9/1/2026. ಈಗಾಗಲೇ ಅದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ. ಮತ್ತು ನೀವು ಇದಕ್ಕೆ ಅರ್ಜಿಯನ್ನು ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಕತಿ. ಮತ್ತು ಅರ್ಜಿಯನ್ನು ಸಲ್ಲಿಸೋಕೆ ಕೊನೆಯ ದಿನಾಂಕ 9/1/2026. ನಿಮಗೆ ಒಂದು ತಿಂಗಳ ಟೈಮಿಂಗ್ ಇದ್ದಿರ್ತೈತಿ. ನೀವು ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಕತಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಇದು ಅರ್ಜಿ ಸಲ್ಲಿಸೋ ಲಿಂಕ್ ಏನೈತಿಲ್ಲ, ಡೈರೆಕ್ಟ್ ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತ ನೋಡಿರಿ. ನಿಮ್ದು ಈಗ ಕ್ವಾಲಿಫಿಕೇಷನ್ ತಿಳಿಸ್ಕೊಡ್ತಾನೆ. ಕ್ವಾಲಿಫಿಕೇಷನ್ ಆಗಿತ್ತಂದ್ರೆ ಡೈರೆಕ್ಟ್ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ವಿಡಿಯೋನ ಹೊಸದಾಗಿ ನೋಡುವಂಥ ವಿದ್ಯಾರ್ಥಿಗಳು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾಕಂದ್ರೆ ಪ್ರತಿಯೊಂದು ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ನಿಮಗೆ ಡೈಲಿ ನಿಮಗೆ ಅಪ್ಡೇಟ್ ನೀಡ್ತಾ ಇರ್ತಾನೆ. ಮತ್ತು ಇದ್ರದ್ದೇನು PDF ಐತೆ, ಈ PDF ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇರ್ತೈತಿ. ಅಂಗನವಾಡಿ ಕಾರ್ಯಕರ್ತೆಯರಲ್ಲಿ 117 ವೇಕೆನ್ಸಿಗಳು ಖಾಲಿ ಇದ್ದಿರ್ತವೆ. ಮತ್ತು ಅದೇ ರೀತಿಯಾಗಿ ಅಂಗನವಾಡಿ ಸಹಾಯಕಿಯಲ್ಲಿ 829. ಈಗ ಅಂಗನವಾಡಿ ಕಾರ್ಯಕರ್ತೆಯರಲ್ಲಿ 117 ವೇಕೆನ್ಸಿ ಮತ್ತು ಸಹಾಯಕಿಯಲ್ಲಿ 829. ಟೋಟಲ್ ಆಗಿ 946 ವೇಕೆನ್ಸಿಗಳಿಗೆ ಅಧಿಸೂಚನೆ ಮಾಡಿರ್ತಾರೆ. ಇಲ್ಲಿ ನೋಡಿರಿ, ವೇಕೆನ್ಸಿಗಳು ಸ್ವಲ್ಪ ಜಾಸ್ತಿನೇ ಇರ್ತಾವೆ. ಅದಕ್ಕೆ ಅಪ್ಲಿಕೇಶನ್ ಎಲ್ಲರೂ ಹಾಕಿರಿ, ಯಾರು ಕೂಡ ಮಿಸ್ ಮಾಡಬೇಡ್ರಿ. ಮತ್ತು ಇದನ್ನ ಏನೈತಿಲ್ಲ PDF ಎಲ್ಲೆಲ್ಲಿ ಎಷ್ಟೆಷ್ಟು ವೇಕೆನ್ಸಿಗಳು ಕಲಿದಾವೆ ಅದನ್ನು ಒಂದೊಂದಾಗಿ ಸ್ಕ್ರೀನ್ ಮೇಲೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾನೆ ಬನ್ನಿ. ಮತ್ತು ಇದು ಅಪ್ಲೈ ಲಿಂಕ್ ಈ PDF ಎರಡು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇರ್ತೈತಿ, ನೀವು ಚೆಕ್ ಮಾಡ್ಕೋಬೋದು. ಮತ್ತು ಕ್ವಾಲಿಫಿಕೇಷನ್ ಆಗಿತ್ತು ಅಂದರೆ ಡೈರೆಕ್ಟ್ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು ಅಂಗನವಾಡಿಯಲ್ಲಿ ಯಾರು ಕೆಲಸ ಮಾಡ್ಬೇಕು ಅನ್ನತ್ತಿರ್ತಾರಲ್ಲ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿರಿ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು, ಯಾವಾಗಂದ್ರೆ 10/12/2025 ಇದು ನೋಟಿಫಿಕೇಶನ್ ಆಗಿರ್ತೈತಿ ಅಂಗನವಾಡಿ ಇಲಾಖೆಯಿಂದ. ಇಲ್ಲಿ ಜಿಲ್ಲೆಯಲ್ಲಿ ಖಾಲಿ ಇರುವ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರ ಆಯ್ಕೆಗಾಗಿ ಆನ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಕರೆದಿರ್ತಾರೆ. ಮತ್ತು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟಿಂಗ್ ಯಾವಾಗಿಂದ್ರೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ ಅಂತ ನೋಡ್ಬೋದು. ಇಲ್ಲಿ ಕೊಟ್ಟಾರ 10/12/2025 ಇದು ಒಳ್ಳೆಯದ ನೋಟಿಸು ಅಂದ ರಿಲೀಸ್ ಮಾಡಿರ್ತಾರೆ. ಮತ್ತು ಅಪ್ಲಿಕೇಶನ್ ಡೇಟ್ ಕೂಡ ಅಂದ ಸ್ಟಾರ್ಟ್ ಆಗಿರ್ತೈತಿ. ಮತ್ತು ಅರ್ಜಿಯನ್ನು ಸಲ್ಲಿಸೋಕೆ ಕೊನೆಯ ದಿನಾಂಕ 9/1/2026. ಇಲ್ಲಿ ನೋಡಿರಿ, 9/1/2026 ಇದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತೈತಿ. ಮತ್ತು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸೋಕೆ ಅಫಿಷಿಯಲ್ ವೆಬ್ಸೈಟ್ ನೋಡ್ಬೋದು. ಇದು ಅರ್ಜಿಯನ್ನು ಸಲ್ಲಿಸೋಕೆ ಅವ್ರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ. ನೀವು ಅಪ್ಲಿಕೇಶನ್ ಹಾಕುವಂಥ ಅಭ್ಯರ್ಥಿಗಳು ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಕೈತಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಆಗಲೇ ಹೇಳಿನು, ಇದರ ಅಪ್ಲೈ ಲಿಂಕ್ ಏನೈತೆ ಇದನ್ನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತ ನೋಡಿರಿ. ನಿಮ್ದು ಅರ್ಜಿ ಹಾಕುವಂಥ ಅಭ್ಯರ್ಥಿಗಳು ಡೈರೆಕ್ಟ್ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ನಮ್ಮ ಟೆಲಿಗ್ರಾಮ್ ಗ್ರೂಪ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿ ನೀವು ಕ್ಲಿಕ್ ಮಾಡ್ಕೊಂಡು ಜಾಯ್ನ್ ಆಗ್ಬೋದು. ಇದರೊಳಗೆ ಎಷ್ಟು ಪೋಸ್ಟ್ಗಳು ಖಾಲಿದಾವೆ ಅಂದ್ರೆ ವೇಕೆನ್ಸಿಗಳು ನೋಡ್ಬೋದು. ಟೋಟಲಾಗಿ 946 ವೇಕೆನ್ಸಿಗಳು ಖಾಲಿ ಇದ್ದಿರ್ತವೆ. ಇಲ್ಲಿ ಎಷ್ಟೆಷ್ಟು ನೋಡ್ಬೋದು. ಇಲ್ಲಿ ಚಿಕ್ಕನಾಯಕನಹಳ್ಳಿಯಲ್ಲಿ ಇದು ಕಾರ್ಯಕರ್ತೆಯ ಒಳಗೆ 10 ವೇಕೆನ್ಸಿಗಳು ಕನ್ಫರ್ಮ್ ಮಾಡಿರ್ತಾರೆ. ಮತ್ತು ಸಹಾಯಕಿಯಲ್ಲಿ 61. ಟೋಟಲಾಗಿ ಚಿಕ್ಕನಾಯಕನಹಳ್ಳಿಯಲ್ಲಿ 71 ವೇಕೆನ್ಸಿಗಳು ಖಾಲಿ ಇದ್ದಿರ್ತವೆ. ಮತ್ತು ಗುಬ್ಬಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯಲ್ಲಿ 10 ವೇಕೆನ್ಸಿಗಳು. ಮತ್ತು ಈಗ ಸಹಾಯಕಿಯಲ್ಲಿ 118. ಟೋಟಲಾಗಿ 128 ವೇಕೆನ್ಸಿಗಳು ಖಾಲಿ ಇದ್ದಿರ್ತವೆ. ಇಲ್ಲಂದರೆ ಇದು ಗುಬ್ಬಿ ಒಳಗೆ ನೋಡಿರಿ. ಮತ್ತು ಮೂರನೇದಾಗಿ ಕೊರಟಗೆರೆ, ಇದರೊಳಗೆ 100 ವೇಕೆನ್ಸಿಗಳು ಟೋಟಲಾಗಿ. ಇದರೊಳಗೆ ಅಂಗನವಾಡಿ ಕಾರ್ಯಕರ್ತೆಯಲ್ಲಿ 12 ಮತ್ತು ಸಹಾಯಕಿಯಲ್ಲಿ 89. ಟೋಟಲಾಗಿ 101 ವೇಕೆನ್ಸಿಗಳು ಖಾಲಿ ಇದ್ದಿರ್ತವೆ. ಮತ್ತು ನಾಲ್ಕನೇದ ಕುಣಿಗಲ್ಲಲ್ಲಿ ಅಂಗನವಾಡಿ ಕಾರ್ಯಕರ್ತರಲ್ಲಿ 8 ಮತ್ತು ಸಹಾಯಕಿಯಲ್ಲಿ 68. ಟೋಟಲಾಗಿ 76 ವೇಕೆನ್ಸಿಗಳು ಕನ್ಫರ್ಮ್ ಮಾಡಿರ್ತಾರೆ. ಮತ್ತು ಮಧುಗಿರಿಯಲ್ಲಿ ಇದು ಅಂಗನವಾಡಿ ಕಾರ್ಯಕರ್ತೆಯರಲ್ಲಿ 12 ಮತ್ತು ಅಂಗನವಾಡಿ ಸಹಾಯಕಿಯಲ್ಲಿ 79. ಟೋಟಲಾಗಿ 91 ವೇಕೆನ್ಸಿಗಳಿಗೆ ಕನ್ಫರ್ಮ್ ಮಾಡಿರ್ತಾರೆ. ಅದೇ ರೀತಿಯಾಗಿ ಪಾವಗಡದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಲ್ಲಿ ಇದಕ್ಕೆ 7 ವೇಕೆನ್ಸಿಗಳು ಮತ್ತು ಸಹಾಯಕಿಯಲ್ಲಿ 51. ಟೋಟಲಾಗಿ 58 ವೇಕೆನ್ಸಿಗಳಿಗೆ ಅಧಿಸೂಚನೆ ಮಾಡಿರ್ತಾರೆ. ಮತ್ತು ಶಿರಾದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರಲ್ಲಿ 26, ಸಹಾಯಕಿಯಲ್ಲಿ 103. ಟೋಟಲಾಗಿ 129. ಮತ್ತು ತಿಪಟೂರಿನಲ್ಲಿ 10 ಅಂಗನವಾಡಿ ಕಾರ್ಯಕರ್ತೆ ಮತ್ತು 54 ಅಂಗನವಾಡಿ ಸಹಾಯಕಿ. ಇದರೊಳಗೆ ಟೋಟಲಾಗಿ 64 ವೇಕೆನ್ಸಿಗಳನ್ನ ಕನ್ಫರ್ಮ್ ಮಾಡಿರ್ತಾರೆ. ಮತ್ತು
ತುಮಕೂರು ಗ್ರಾಮಾಂತರದಲ್ಲಿ 12 ಅಂಗನವಾಡಿ ಕಾರ್ಯಕರ್ತೆ ಮತ್ತು 109 ಸಹಾಯಕಿ, ಟೋಟಲಾಗಿ 121 ವೇಕೆನ್ಸಿಗಳಿಗೆ ಅಧಿಸೂಚನೆ ಮಾಡಿರ್ತಾರೆ. ಮತ್ತು ತುಮಕೂರು ನಗರದಲ್ಲಿ 5 ಸಹಾಯಕಿಯಲ್ಲಿ 22, ಟೋಟಲಾಗಿ 27. ಮತ್ತು ತುರುವೇಕೆರೆಯಲ್ಲಿ 5 ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯಲ್ಲಿ 75, ಟೋಟಲಾಗಿ 80. ಈ ರೀತಿಯಾಗಿ ಎಷ್ಟಂದ್ರೆ ಈಗ ಅಂಗನವಾಡಿ ಕಾರ್ಯಕರ್ತೆಯರಲ್ಲಿ 117 ವೇಕೆನ್ಸಿಗಳಿಗೆ ಅಧಿಸೂಚನೆ ಮಾಡಿರ್ತಾರೆ. ಮತ್ತು ಸಹಾಯಕಿಯಲ್ಲಿ 829. ಇದು ಹೈಯೆಸ್ಟ್. ಸಹಾಯಕಿ ಒಳಗೆ ಪೋಸ್ಟ್ಗಳನ್ನ ಭಾಳ ಕರೆದಾರೆ. ಎಷ್ಟಂದ್ರೆ 829. ಎಷ್ಟಂದ್ರೆ 829. ಈ ಕಾರ್ಯಕರ್ತರಲ್ಲಿ ಕಡಿಮೆ ಕರೆದಿರ್ತಾರೆ. ಇದ್ರೊಳಗೆ ಸ್ವಲ್ಪ ಜಾಸ್ತಿ ಪೋಸ್ಟ್ಗಳು ಇದ್ದಿರ್ತವೆ. ಟೋಟಲಾಗಿ ಎಷ್ಟಂದ್ರೆ 946 ವೇಕೆನ್ಸಿಗಳಿಗೆ ಅಧಿಸೂಚನೆ ಮಾಡಿರ್ತಾರೆ. ಇದಕ್ಕೆ ಅಪ್ಲಿಕೇಶನ್ ಹಾಕುವಂಥ ಅಭ್ಯರ್ಥಿಗಳು ಇಲ್ಲಿ ಮೊದಲು ನೀವು ಯೋಜನೆ ಹೆಸರು ತಿಳ್ಕೊಂಡು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಮತ್ತು ಸೂಚನೆಗಳನ್ನು ಕೊಟ್ಟಿರ್ತಾರೆ, ಇನ್ನಿತರ ಸೂಚನೆಗಳನ್ನು ಇದನ್ನು ನೀವು ನೋಡ್ಕೋಬಹುದು. ಬೇಕಾಗಿತ್ತಂದ್ರೆ ಇಲ್ಲಿ ನೋಡಿರಿ, ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿ ಹುದ್ದೆಗಳಿಗೆ ಆನ್ಲೈನ್ನಲ್ಲಿ ಸಲ್ಲಿಸಿದ ಅರ್ಜಿಗಳನ್ನು ಮಾತ್ರ ಪರಿಗಣಿಸಲಾಗುವುದು. ಮತ್ತು ನೇಮಕಾತಿ ಮಾರ್ಗಸೂಚಿ ನಿಬಂಧನೆಗಳನ್ನು ಸ್ಪಷ್ಟವಾಗಿ ಓದಿಕೊಂಡು ನೀಡಲಾಗಿರುವ ಸೂಚನೆಯಂತೆ ಅರ್ಜಿಗಳನ್ನು ಭರ್ತಿ ಮಾಡಿ ಅವಶ್ಯಕ ದಾಖಲೆಗಳು ಈಗ ನೀವು ಸ್ಕ್ಯಾನ್ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಬೇಕಾಗತ್ತೆ. ಅದ್ರೊಳಗೆ ಡಿಜಿಲಾಕರ್ ಬಳಸ್ಕೊಂಡು ನೀವು ಡಾಕ್ಯುಮೆಂಟ್ಸ್ಗಳನ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಮತ್ತು ಆನ್ಲೈನ್ ಮೂಲಕವೇ ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಅದೇ ರೀತಿಯಾಗಿ ಮುಂದೆ ನೀವು 19 ವರ್ಷ ವಯಸ್ಸನ್ನು ಹೊಂದಿರಬೇಕು. ನೀವು ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ನೀವು 19 ವರ್ಷ ವಯಸ್ಸನ್ನು ಹೊಂದಿರಬೇಕು. ಮತ್ತು ಗರಿಷ್ಠ 35 ವರ್ಷ ವಯಸ್ಸನ್ನು ಕೊಟ್ಟಿರ್ತಾರೆ. ಮತ್ತು ವಿಕಲಚೇತನ ಅಭ್ಯರ್ಥಿಗಳಿಗೆ 10 ವರ್ಷ ನಿಮ್ಗೆ ವಯಸ್ಸಿನ ಸಡಿಲಿಕೆ ಇರ್ತೈತಿ ವಿಕಲಚೇತನ ಅಭ್ಯರ್ಥಿಗಳಿಗೆ. ಮತ್ತು ಅಭ್ಯರ್ಥಿಯು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗಳಿಗೆ 10ನೇ ತರಗತಿ ಕಂಪ್ಲೀಟ್ ಮಾಡಿರ್ಬೇಕಾಗೈತಿ. ಮತ್ತು ಸಹಾಯಕಿ ಹುದ್ದೆಗಳಿಗೆ PUC. ಈಗ ಅಂಗನವಾಡಿ ಇದಕ್ಕೆ ಯಾವುದು ಅಂದ್ರೆ ಕಾರ್ಯಕರ್ತೆಯರಿಗೆ ಅರ್ಜಿಯನ್ನು ಸಲ್ಲಿಸಕ್ಕೆ ನೀವು 10ನೇ ತರಗತಿ ಕಂಪ್ಲೀಟ್ ಆಗಿತ್ತಂದ್ರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಸಹಾಯಕಿ ಹುದ್ದೆಗಳಿಗೆ PUC ಕಂಪ್ಲೀಟ್ ಆಗಿರಬೇಕಾಗತ್ತೆ. ಮತ್ತು ಅದೇ ರೀತಿಯಾಗಿ ಅಭ್ಯರ್ಥಿಯು ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಗೆ SSLCಯಲ್ಲಿ ಕನ್ನಡ ಭಾಷೆಯನ್ನು ಪ್ರಥಮ ಭಾಷೆ ಅಥವಾ ದ್ವಿತೀಯ ಭಾಷೆಯನ್ನಾಗಿ ಓದಿರಬೇಕಾಗತ್ತೆ. ನಿಮಗೆ ಮತ್ತು ಬೋನಸ್ ಅಂಕ ಇರ್ತಾವೆ. ಯಾರಿಗೆ ಬೋನಸ್ ಅಂಕ ಇರ್ತಾವೆ ಅದನ್ನು ಕೊಟ್ಟಿರ್ತಾರೆ, ಮೆನ್ಷನ್ ಮಾಡ್ಯಾರ ನೋಡ್ರಿ. ಇಲ್ಲಿ ಅಂಗನವಾಡಿ ಕಾರ್ಯಕರ್ತರ ನೇಮಕಾತಿ ಸಂದರ್ಭದಲ್ಲಿ ಸರ್ಕಾರದ ಅಂಗೀಕೃತ ಸಂಸ್ಥೆಗಳಿಂದ ಈಗ DSCRT ಅಥವಾ ECCE ಅಥವಾ NTT ಡಿಪ್ಲೊಮಾ ಕೋರ್ಸ್ ಅಥವಾ JOC ಕೋರ್ಸ್, NTT ಕೋರ್ಸ್ಗಳನ್ನು ಹಾಗೂ ಅಂಗನವಾಡಿ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ ಡಿಪ್ಲೊಮಾ ನ್ಯೂಟ್ರಿಷನ್ ಹೋಮ್ ಸೈನ್ಸ್ ಸರ್ಟಿಫಿಕೇಟ್ ಕೋರ್ಸ್ ಅಥವಾ 1 ವರ್ಷದ ನರ್ಸರಿ ಅಥವಾ ಪೂರ್ವ ಪ್ರಾಥಮಿಕ ತರಬೇತಿ ಪಡೆದು ಪ್ರಮಾಣ ಪತ್ರ ಹೊಂದಿರುವಂಥ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ನೀಡ್ತಾರೆ. ಮತ್ತು ಇದ್ರ ಜೊತೆಗೆ ಎಷ್ಟಂದ್ರೆ ಬೋನಸ್ ಅಂಕ 5 ನಿಮ್ಗೆ ಬೋನಸ್ ಅಂಕ ಕೂಡ ನೀಡ್ತಾರೆ. ಮತ್ತು ಸಹಾಯಕಿ ಹುದ್ದೆಗಳಿಗೆ SSLC ಕಂಪ್ಲೀಟ್ ಮಾಡಿರ್ಬೇಕಾಗತ್ತೆ. ಇದ್ರ ಜೊತೆಗೆ ಇನ್ನಿತರ ಮಾಹಿತಿ ಇದಿರ್ತೈತಿ, ಇದನ್ನು ನೀವು ನೋಡ್ಕೋಬೋದು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಇದಕ್ಕೆ ಅಪ್ಲಿಕೇಶನ್ ಹಾಕಕ್ಕೆ ಯಾವುದೇ ರೀತಿಯಾಗಿ ನಿಮ್ಗೆ ಶುಲ್ಕ ಇರೋಂಗಿಲ್ಲ. ನಿಮ್ಗೆ ಶುಲ್ಕ ವಿನಾಯಿತಿಯನ್ನು ಕೊಟ್ಟಿರ್ತಾರೆ. ನೀವು ಇಲ್ಲಿ ಆನ್ಲೈನ್ ಏನು ಅಪ್ಲಿಕೇಶನ್ ಹಾಕ್ತಾರೆ ಅವ್ರಿಗೆ ಅಷ್ಟೇ ನೀವು ಅಪ್ಲಿಕೇಶನ್ ಅಮೌಂಟ್ ಪೇ ಮಾಡ್ಬೋದು. ನೀವು ಈಗ ಅಪ್ಲಿಕೇಶನ್ನ ನಿಮ್ಗೆ ಹಾಕೋ ಮುಂದೆ ಯಾವುದೇ ರೀತಿ ಶುಲ್ಕ ವಿನಾಯಿತಿ ಇರೋಂಗಿಲ್ಲ. ಮತ್ತು ಇನ್ನೊಂದು ಸೆಲೆಕ್ಷನ್ ಪ್ರೊಸೆಸ್ ನಿಮಗೆ ಎಲ್ಲರೂ ಅದನ್ನ ಕೇಳ್ತೀರಿ, ಮೊದಲ ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿಯಾಗಿರ್ತೈತಿ. ಈಗ ಅಂಗನವಾಡಿ ಏನು ಪೋಸ್ಟ್ಗಳು ಇರ್ತಾರಲ್ಲ ಇವು ಯಾವಕ್ಕೂ ಕೂಡ ಎಕ್ಸಾಮ್ ಇರೋಂಗಿಲ್ಲ. ಇದಕ್ಕೆ ನೇರ ನೇಮಕಾತಿ ಇರ್ತೈತಿ. ಈಗ ನೇರ ನೇಮಕಾತಿ ಹೆಂಗಪ್ಪ ಅಂತಂದ್ರೆ ನೀವು 10ನೇ ತರಗತಿಯಲ್ಲಿ ಏನು ಗಳಿಸಿರ್ತಿರಲ್ಲ ಆ ಅಂಕಗಳ ಆಧಾರದ ಮೇಲೆ ನಿಮ್ಗೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ. ಅದರೊಳಗನ ಅತಿ ಹೆಚ್ಚು ಅಂಕ ಯಾರು ಗಳಿಸಿರ್ತಾರಲ್ಲ ಅಂಥ ಅಭ್ಯರ್ಥಿಗಳನ್ನ ಸೆಲೆಕ್ಟ್ ಮಾಡ್ಕೋತಾರೆ. ಮತ್ತು ನೀವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸೋ ಮುಂದೆ ಯಾವ ಡಾಕ್ಯುಮೆಂಟ್ಸ್ಗಳನ್ನ ಅಟ್ಯಾಚ್ ಮಾಡಬೇಕು ಅದ್ರ ಮಾಹಿತಿ ಕೂಡ ಇದಿರ್ತೈತಿ. ಇಲ್ಲಿ ನೀವು ನೋಡ್ಬೋದು. ಬೇಕಾಗಿತ್ತಂದ್ರೆ ಇನ್ನೊಮ್ಮೆ ಹೇಳ್ತೀನಿ ನೋಡಿರಿ, ಇದೇನು PDF ಇದ್ದಿರ್ತೈತಲ್ಲ ಈ PDF ಇದ್ರ ಜೊತೆಗೆ ಇರೋದು ಅಂಗನವಾಡಿ ಇದಕ್ಕೆ ಅಪ್ಲೈ ಲಿಂಕ್ ಏನೈತಲ್ಲ ಈ ಅಪ್ಲೈ ಲಿಂಕ್ ಈ PDF ಎರಡೂ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅವೈಲೇಬಲ್ ಇರ್ತದೆ ನೋಡಿರಿ. ಅಲ್ಲಿ ನೀವು ವಿಸಿಟ್ ಮಾಡಿ ಚೆಕ್ ಮಾಡ್ಕೋಬೋದು. ಮತ್ತು ಇದೇ ರೀತಿಯಾಗಿ ಡೈಲಿ ಗೌರ್ಮೆಂಟ್ ಜಾಬ್ಸ್ ಬಗ್ಗೆ ಅಪ್ಡೇಟ್ ಪಡೆಯಲು ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾರು ಹೊಸದಾಗಿ ನೋಡತ್ತಿರಲ್ಲ ಅಂಥ ಅಭ್ಯರ್ಥಿಗಳು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಯಾಕಂದರೆ ಈ ರೀತಿಯಾಗಿ ಜಾಬ್ಸ್ ಬಗ್ಗೆ ನಿಮ್ಗೆ ಡೈಲಿ ಅಪ್ಡೇಟ್ ಸಿಗ್ತೈತಿ.